ನಮಸ್ಕಾರ. ಇವತ್ತು ಮತ್ತೆ ನಾವು ಈ ವಿಡಿಯೋದಲ್ಲಿ ಮೊಘಲರ ಕಾಲದ ವ್ಯಾಪಾರ, ಮಾರುಕಟ್ಟೆ ಮತ್ತು ಅರ್ಬನ್ ಸೆಂಟರ್ಸ್, ಟ್ರೇಡ್, ಮಾರ್ಕೆಟ್ ಅಂಡ್ ಅರ್ಬನ್ ಸೆಂಟರ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೀವು ಈ ಚಿತ್ರ ನೋಡಿ. ಈ ಚಿತ್ರದಲ್ಲಿ ಅವರ ಮಾರುಕಟ್ಟೆಗಳು ಹೇಗಿರ್ತಾ ಇತ್ತು, ಜನ ಜಂಗುಳಿ ಹೇಗೆ ಸೇರ್ತಾ ಇದ್ರು, ಮತ್ತೆ ಮಾರುಕಟ್ಟೆಯ ಮುಂದೆ ಒಂದು ದೊಡ್ಡ ಹೆಬ್ಬಾಗಿಲನ್ನ ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ, ಮತ್ತೆ ಈ ಸ್ಟ್ರೀಟ್ ಸೋಲ್ಡ್ ಸೆಲ್ಲರ್ಸ್ ಇದಾರೆ ನೋಡಿ, ಎಲ್ಲಾ ಕಡೆ ಹೇಗಿದ್ದಾರೆ, ಜನ ಹೆಂಗ್ ತುಂಬಿಕೊಂಡಿದ್ದಾರೆ ಅಂತ. ಸೊ ಇದನ್ನ ನೀವು ನೋಡಿ ಗಮನಿಸಿದ್ರೆ ಅವರ ಕಾಲದಲ್ಲಿ ಮಾರುಕಟ್ಟೆಗಳು ಮತ್ತೆ ವ್ಯಾಪಾರ ಮತ್ತೆ ಅವರ ಕಾಲದ ಅರ್ಬನ್ ಸೆಂಟರ್ಸ್ ಹೇಗಿದ್ವು ಅಂತೆಲ್ಲ ನಿಮ್ಗೆ ತಿಳಿತಾ ಹೋಗುತ್ತೆ. It was the normal policy of the Timurid rulers both in their original Central Asian homelands and in India to encourage trade. ಈ ಮೊಘಲರು ಎಲ್ಲಿಂದ, ಅವರ ಉಗಮ ಎಲ್ಲಿಂದ ಅಂತ ಹೇಳಿದ್ರೆ ತೈಮೂರ್ ರೂಲರ್ಸ್ ಅವರ ಸಂಬಂಧಿಕರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಬಾಬರ್ನ ಬಗ್ಗೆ ಇರುವಂತಹ ವಿಡಿಯೋದಲ್ಲಿ ನಿಮ್ಗೆ ಆ ಮಾಹಿತಿ ಸಿಗುತ್ತೆ. ಸೊ ಅವರೆಲ್ಲರೂ ಏಷ್ಯಾ ಮತ್ತೆ ಭಾರತದಲ್ಲೆಲ್ಲ ಸಾಕಷ್ಟು ವ್ಯಾಪಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ರು ಅನ್ನುವಂತಹ ಮಾತನ್ನ ಇತಿಹಾಸಕಾರರು ಹೇಳ್ತಾ ಹೋಗ್ತಾರೆ. As in much else, Sher Shah Suri during his brief reign, ಶೇರ್ ಶಾನ ಕಾಲದಲ್ಲೂ ಕೂಡ 1538ರಿಂದ 1545 ಅವನು ಸುಮಾರು 7 ವರ್ಷ ಭಾರತವನ್ನ ಆಳ್ವಿಕೆ ಮಾಡಿದಾನೆ. ಅದ್ರ ಜೊತೆಗೆ ಮೊಘಲರು ಯಾರ್ಯಾರು ಆಳ್ವಿಕೆ ಮಾಡಿದ್ರು, ಅಕ್ಬರ್ ಇರ್ಬೋದು, ಜಹಾಂಗೀರು, ಶಹಜಹಾನ್ ಮತ್ತೆ ಔರಂಗಜೇಬ್, ಇವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚು ತೆರಿಗೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ತೆರಿಗೆ ಹೆಚ್ಚು ಬೆಳೀಲಿ, ವ್ಯಾಪಾರ ಹೆಚ್ಚು ಬೆಳೀಲಿ ಅಂತ ಹೇಳಿ ಅವ್ರು ಏನ್ ಮಾಡ್ತಾ ಇದ್ರು, ತೆರಿಗೆಯನ್ನ ಕಡಿಮೆ ಮಾಡಿದ್ದಾರೆ. ಸೊ ದೇ ಅಬಾಲಿಷಿಂಗ್ ಮೆನಿ ಇನ್ಲ್ಯಾಂಡ್ ಟೋಲ್ಸ್ ಅಂಡ್ ಡ್ಯೂಟೀಸ್. The Mughals maintained this general policy, but their rule was distinguished by the importance which foreign trade attained by the end of the 16th century. 16ನೇ ಶತಮಾನದಷ್ಟೊತ್ತಿಗೆ ವಿದೇಶಿ ವ್ಯಾಪಾರ ಹೆಚ್ಚಾಗ್ತಾ ಬರುತ್ತೆ. ಅಲ್ಲಿಯವರೆಗೂ ಇವರು ತುಂಬಾ ಚೆನ್ನಾಗಿ ವ್ಯಾಪಾರಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾಗತ್ತೆ ನಮ್ಗೆ. This was partly the result of the discovery of the new sea route to India, but even so progress would have been limited if conditions within the country had not been favorable. ಅಂದ್ರೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡು ಹಿಡಿದ ನಂತರ ಆದಂತಹ ಬದಲಾವಣೆಗಳು ಬೇರೆ. ಆ ಬದಲಾವಣೆಗಳಿಗಿಂತ ಮುಂಚೆ ಅಥವಾ ಯಾರು ಯುರೋಪಿಯನ್ನರು ಭಾರತಕ್ಕೆ ಬಂದು ವ್ಯಾಪಾರಗಳನ್ನ ಅವರು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮೊಘಲರ ಕಾಲದಲ್ಲಿ ವ್ಯಾಪಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು. ಈಗ ನಾವು ಅವರ ಕಾಲದಲ್ಲಿ ವ್ಯಾಪಾರ ಮತ್ತೆ ಕೈಗಾರಿಕೆಗಳು ಯಾವ ರೀತಿ ಅವರು ಪ್ರೋತ್ಸಾಹವನ್ನು ನೀಡಿ ಎಲ್ಲೆಲ್ಲಿ ಯಾವ ಯಾವ ಪದಾರ್ಥಗಳನ್ನು ಹೆಚ್ಚಾಗಿ ಬೆಳೀತಾ ಇದ್ರು, ಮೆಟೀರಿಯಲ್ಸ್ ಅನ್ನ, ಮತ್ತೆ ಅವ್ರು ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರು, ಎಕ್ಸ್ಪೋರ್ಟ್ ಮಾಡ್ತಿದ್ದೇನೋ ಅಂದ್ರೆ ಆಮದು ರಫ್ತು, ಇವುಗಳ ಬಗ್ಗೆ ಮಾಹಿತಿ ತಗೊಂತ ಹೋಗೋಣ. ಅಕ್ಬರ್ ಮತ್ತೆ ಜಹಾಂಗೀರ್ ಇಬ್ಬರಿಗೂ ವಿದೇಶಿ ವ್ಯಾಪಾರದಲ್ಲಿ ಬಹಳ ಆಸಕ್ತಿ ಇತ್ತು. ಸೊ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ವಿದೇಶಿ ವ್ಯಾಪಾರಿಗರನ್ನ ಇಲ್ಲಿಗೆ ಸ್ವಾಗತಿಸ್ತಾ ಇದ್ರು. ಜೊತೆಗೆ ಅವರು ತುಂಬಾ ತೆರಿಗೆಯಲ್ಲಿ ಕಡಿತಗೊಳಿಸ್ತಾ ಇದ್ರು. 2.5% ಅಷ್ಟು ಕಡಿತಗೊಳಿಸ್ತಾ ಇದ್ರು. ಈಗ ಸಾಮಾನ್ಯವಾಗಿ ವ್ಯಾಪಾರ ಅಂದಿದ ತಕ್ಷಣ ನಾವೇನ್ ಮಾಡ್ತೀವಿ, ಹೆಚ್ಚು ಹೆಚ್ಚು ತೆರಿಗೆಯನ್ನ ವಿಧಿಸ್ತಾ ಹೋಗ್ತೀವಿ. ಅದನ್ನ ಆ ರೀತಿ ಮಾಡ್ತಾ ಹೋದಾಗ ಏನಾಗುತ್ತೆ, ವ್ಯಾಪಾರ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಅಕ್ಬರ್ಗೆ ಮತ್ತೆ ಜಹಾಂಗೀರನಿಗೆ ಗೊತ್ತಿತ್ತು ಏನು ಅಂತ ಹೇಳಿದ್ರೆ ಕಡಿಮೆ ತೆರಿಗೆಯನ್ನು ಮಾಡಿದ್ರೆ ಏನ್ ಮಾಡ್ತಾರೆ, ವ್ಯಾಪಾರಿಗಳು ಹೆಚ್ಚು ಬರ್ತಾರೆ ಅಂತ. Furthermore, the expansion of local handicrafts and industry resulted in a reservoir of exportable goods. ಅಂದ್ರೆ ಅದ್ರ ಜೊತೆಗೇನೆ ಅವರು ಸ್ಥಳೀಯ ವ್ಯಾಪಾರ ಅಂದ್ರೆ ಗಡಿ ಕೈಗಾರಿಕೆ, ಸ್ಮಾಲ್ ಸ್ಕೇಲ್ ಅಂಡ್ ಕಾಟೇಜ್ ಇಂಡಸ್ಟ್ರಿಗಳನ್ನು ಕೂಡ ಅವ್ರು ಏನ್ ಮಾಡಿದ್ರು, ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು. ಅದರಿಂದ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಎಷ್ಟೊಂದು ವಸ್ತುಗಳನ್ನ ವ್ಯಾಪಾರ ಮಾಡ್ಲಿಕ್ಕೆ ಮತ್ತೆ ಇಲ್ಲಿಂದ ರಫ್ತು ಮಾಡೋದಿಕ್ಕೆ ಜಾಸ್ತಿ ವಸ್ತುಗಳು ಪ್ರೊಡಕ್ಷನ್ ಆಗಿತ್ತು ಅನ್ನುವಂತಹ ಮಾಹಿತಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಂಡಿಯನ್ ಎಕ್ಸ್ಪೋರ್ಟ್ಸ್ ಕನ್ಸಿಸ್ಟೆಡ್ ಮೇನ್ಲಿ ಆಫ್ ಮ್ಯಾನುಫ್ಯಾಕ್ಚರ್ಡ್ ಆರ್ಟಿಕಲ್ಸ್ ವಿತ್ ಕಾಟನ್ ಕ್ಲೋತ್ ಇನ್ ಗ್ರೇಟ್ ಡಿಮ್ಯಾಂಡ್ ಇನ್ ಯುರೋಪ್ ಅಂಡ್ ಎಲ್ಸ್ವೇರ್. ಅಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕು, ಯುರೋಪ್ನಲ್ಲಿ ಭಾರತದ ಹತ್ತಿಗೆ ಹೆಚ್ಚು ಪ್ರಾಮುಖ್ಯತೆ ಸಿಕ್ಕಿತ್ತು. ಇಂಡಿಗೋ, ಸಾಲ್ಟ್ಪೀಟರ್, ಸ್ಪೈಸಸ್, ಓಪಿಯಂ, ಶುಗರ್, ಸಕ್ಕರೆ, ಉಣ್ಣೆ ಮತ್ತೆ ರೇಷ್ಮೆ ಬಟ್ಟೆಗಳು ಕೂಡ ಇಲ್ಲಿಂದ ಏನಾಗ್ತಿತ್ತು, ಎಕ್ಸ್ಪೋರ್ಟ್ ಆಗ್ತಿತ್ತು ಅನ್ನುವಂಥದ್ದು ನಮ್ಗೆ
ತಿಳಿದಿದೆ. The principal imports were bullion, horses, and a certain quantity of luxury goods for the upper classes like raw silk, coral, amber, precious stones, superior textiles, silk, velvet, brocade, broadcloth, perfumes, drugs, China goods, and European wines. ತುಂಬಾ ಮುಖ್ಯವಾಗಿ ಈ ಬುಲಿಯನ್ಸ್, ಹಾರ್ಸ್ ಅಂದ್ರೆ ಕುದುರೆಗಳು, ಇವುಗಳನ್ನೆಲ್ಲ ಕೂಡ ಅಲ್ಲಿಗೆ ನಾವು ಏನ್ ಮಾಡ್ತಾ ಇದ್ವಿ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಆಮೇಲೆ ರೇಷ್ಮೆ, ವೆಲ್ವೆಟ್, ಈ ತರದ ಬಟ್ಟೆಗಳು, ಪರ್ಫ್ಯೂಮ್ಸ್, ಸುಗಂಧ ದ್ರವ್ಯಗಳು. ಅದರಲ್ಲೂ ಮುಸಲ್ಮಾನರ ಕಾಲದಲ್ಲಂತೂ ಈ ದ್ರವ್ಯಗಳು, ಸುಗಂಧ ದ್ರವ್ಯಗಳನ್ನ ಹೆಚ್ಚಾಗಿ ಮಹಿಳೆಯರು ಮಾಡ್ತಾ ಇದ್ರು. ನೂರ್ ಜಹಾನ್ ಅದರಲ್ಲಿ ತುಂಬಾ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ಲು ಅನ್ನೋದು ನಮಗೆ ಗೊತ್ತಾಗತ್ತೆ. ಆಮೇಲೆ ಡ್ರಗ್ಸ್ ಅನ್ನೋಂಥದ್ದು, ಆಮೇಲೆ ಚೈನಾದ ಗೂಡ್ಸ್ಗಳು, ವಸ್ತುಗಳು, ಇವುಗಳನ್ನೆಲ್ಲ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿದ್ರು ಅಂತ ತಿಳಿಯುತ್ತೆ. By and large, however, in return for their goods, Indian merchants insisted on payment in gold or silver coins. ಅಂದ್ರೆ ಭಾರತೀಯರು ಇದನ್ನೆಲ್ಲ ಅಲ್ಲಿಗೆ ಕಳಿಸ್ಕೊಟ್ಟು ಅವರಿಂದ ಏನೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಚಿನ್ನ ಮತ್ತೆ ಬೆಳ್ಳಿಯ ನಾಣ್ಯಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳಕ್ ಇಷ್ಟಪಡ್ತಾ ಇದ್ರು. Naturally, this was not popular in England and the rest of Europe, and writers on economic affairs in the 17th century frequently complained, as did Sir Thomas Roe, that Europe lead to enrich Asia. ಅಂದ್ರೆ ಈ ಥಾಮಸ್ ರೋ ಅನ್ನೋನು ಏನ್ ಹೇಳ್ತಾನೆ ಅಂದ್ರೆ, ಆ ಯುರೋಪ್ ಇಂದ ಇಲ್ಲಿಗೆ ಸಂಪತ್ತು ಹರಿದು ಬಂದು ತುಂಬಾ ಶ್ರೀಮಂತ ಆಗೋಯ್ತು ಏಷ್ಯಾ ಅಂತ ಹೇಳಿ ಅನ್ನುವಂತ ಮಾತನ್ನೇ ಹೇಳ್ತಾನೆ. ಮೊದ್ಲು ಅಲ್ಲಿಂದ ಬರ್ತಾ ಇತ್ತು, ಆಮೇಲೆ ನಿಮ್ಗೆ ಗೊತ್ತಿದೆ ಇಲ್ಲಿಂದ ಜಾಸ್ತಿನೇ ಹೋಗಿದೆ. ಎಷ್ಟು ಜಾಸ್ತಿ ಅಂತ ಹೇಳಿದ್ರೆ ಭಾರತದಲ್ಲಿ ಏನು ಉಳಿದೇ ಇಲ್ಲ ಅನ್ನುವಷ್ಟ್ರ ಮಟ್ಟಕ್ಕೆ ಹೊರಟೋಗಿದೆ ಅಂತ. The demand for articles supplied by India was so great, however, and her requirements of European goods so limited. ಭಾರತದ ಆರ್ಟಿಕಲ್ಸ್ಗೆ ತುಂಬಾ ಡಿಮ್ಯಾಂಡ್ ಇತ್ತು ಯುರೋಪ್ ಅಲ್ಲಿ. ಸೊ ಅಲ್ಲಿ ಹಂಗಾಗಿ ಏನಾಗ್ತಾ ಇತ್ತು, ಇಲ್ಲಿಂದ ಹೆಚ್ಚು ಎಕ್ಸ್ಪೋರ್ಟ್ ಅನ್ನ ಮಾಡೋದಕ್ಕೆ ನಮ್ಮ ವ್ಯಾಪಾರಿಗಳು ಪ್ರಯತ್ನವನ್ನ ಮಾಡ್ತಾ ಇದ್ರು. The manufacture of cotton goods had assumed such extensive proportions that in addition to satisfying our own goods needs, India sent cloth to almost half the world, the east coast of Africa, Arabia, Egypt, Southeast Asia as well as Europe. ಅಂದ್ರೆ ಭಾರತದಿಂದ ಹತ್ತಿ ಬಟ್ಟೆ ಎಷ್ಟು ಹೋಗ್ತಾ ಇತ್ತು ಅಂದ್ರೆ ಆಲ್ಮೋಸ್ಟ್ ಅರ್ಧದಷ್ಟು ಪ್ರಪಂಚದಲ್ಲಿ ಭಾರತದಿಂದಾನೇ ಹೋಗ್ತಾ ಇತ್ತು ಅನ್ನುವ ಮಾತನ್ನು ನಮ್ಗೆ ಹೇಳ್ತಾರೆ ನೋಡಿ ಇತಿಹಾಸಕಾರರು. ಅಂದ್ರೆ ಭಾರತ ಪ್ರಾರಂಭದಲ್ಲಿ ಎಷ್ಟು ಶ್ರೀಮಂತವಾಗಿತ್ತು, ಆಮೇಲೆ ಮೊಘಲರು ಯಾವ ಮಟ್ಟಕ್ಕೆ ಇವ್ರಿಗೆ ಪ್ರೋತ್ಸಾಹವನ್ನು ನೀಡಿದ್ರು ಹತ್ತಿ ಉತ್ಪಾದನೆ ಮಾಡೋದಿಕ್ಕೆ ಅಂತ. ದ ಟೆಕ್ಸ್ಟೈಲ್ ಇಂಡಸ್ಟ್ರಿ ವೆಲ್ ಎಸ್ಟಾಬ್ಲಿಷ್ಡ್ ಇನ್ ಅಕ್ಬರ್ಸ್ ಡೇ continued to flourish under his successes, and soon the operations of Dutch and English traders brought India into direct touch with western markets. ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು ಬಂತು ಅಂತ ಹೇಳಿದ್ರೆ ಹತ್ತಿಯಿಂದ ಬಟ್ಟೆಯನ್ನ ತಯಾರು ಮಾಡುವಂತಹ ಕೈಗಾರಿಕೆಗಳನ್ನು ಅಕ್ಬರ್ನ ಕಾಲದಲ್ಲಿ ಪ್ರಾರಂಭ ಮಾಡಿರ್ತಾನ ಅವನು. ಸೊ ಅದಾದ ನಂತರ ಇಲ್ಲಿಗೆ ಬಂದಂತ ಡಚ್ ಮತ್ತೆ ಇಂಗ್ಲಿಷ್ ಅದನ್ನ ಅವ್ರು ಕ್ಯಾರಿ ಓವರ್ ಮಾಡಿ ಅಲ್ಲಿಂದ ಅವರು ಅದನ್ನ ವಹಿಸ್ಕೊಂಡು ಹೋಗ್ತಾರೆ, ಅಂದ್ರೆ ಅವ್ರು ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. This resulted in great demand for Indian cotton goods from Europe. ಒಂದ್ಸರಿ ಗೊತ್ತಾಯ್ತಲ್ಲ, ಸೊ ಭಾರತಕ್ಕೆ ಹೆಚ್ಚು ಡಿಮ್ಯಾಂಡ್ ಬರಕ್ಕೆ ಶುರು ಆಗತ್ತೆ. Which naturally increased production at home. Even the silk industry, especially in Bengal, was in flourishing condition. ಡಿಮ್ಯಾಂಡ್ ಜಾಸ್ತಿ ಆದ್ರೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅದರಲ್ಲೂ ಸಿಲ್ಕ್ ಇಂಡಸ್ಟ್ರಿ, ರೇಷ್ಮೆ ಕೈಗಾರಿಕೆ ಬಂಗಾಳದಲ್ಲಿ ಜಾಸ್ತಿ ಆಯ್ತು ಅಂತ. ಬರ್ನಿಯರ್ ಹಿಸ್ಟಾರಿಯನ್ ಬರೀತಾನೆ, there is in Bengal such a quantity of cotton and silk that the kingdom may be called the common storehouse for these two kinds of merchandise, not of Hinduism or the empire of the great Mongol only, but of all the neighboring kingdoms and even of Europe. ಅಂದ್ರೆ ಈ ಬಂಗಾಳವನ್ನ ಸಿಲ್ಕ್ ಮತ್ತೆ ಕಾಟನ್ ಅಂದ್ರೆ ಹತ್ತಿ ಮತ್ತೆ ರೇಷ್ಮೆ ಬಟ್ಟೆಗಳ ಒಂದು ಸ್ಟೋರ್ ಹೌಸ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಇದು ಬರೀ ಮೊಘಲರಿಂದ ಹಿಂದೂಸ್ತಾನದಿಂದ ಅಷ್ಟೇ ಅಲ್ಲ, ಎಲ್ಲಾ ಸಣ್ಣ ಪುಟ್ಟ ರಾಜರುಗಳು ಕೂಡ ಇದರಲ್ಲಿ ಸಾಕಷ್ಟು ಕೈ ಜೋಡಿಸಿರ್ತಾರೆ ಅಂತೇಳಿ ಗೊತ್ತಾಗತ್ತೆ. ನೆಕ್ಸ್ಟ್ ನಾವು ಅವರ ಕಾಲದ ನಗರ ಜೀವನ ನೋಡೋಣ. ಅಂದ್ರೆ ಈಗ ಸಾಮಾನ್ಯವಾಗಿ ಹಳ್ಳಿಗಳು ಹೆಚ್ಚಾಗಿರುತ್ತೆ, ಭಾರತ ಹಳ್ಳಿಗಳ ದೇಶ ಅಂತ ನಾವು ಇವತ್ತಿಗೂ ಹೇಳ್ತೀವಿ. ಆದ್ರೆ ಅದೇ ಸಂದರ್ಭದಲ್ಲಿ ಇಲ್ಲಿ ನಗರಗಳು ಕೂಡ ಯಾವ ರೀತಿ ತಲೆ ಎತ್ತಿದ್ವು ಅಂತ, ಈಗ ಮೊಘಲರ ಕಾಲದಲ್ಲಿ ಯಾವ್ಯಾವ ನಗರಗಳು ತುಂಬಾ ಮುಖ್ಯವಾಗಿದ್ವು ಅಂತ. ಆಲ್ ಫಾರಿನ್ ಟ್ರಾವೆಲರ್ಸ್ ಸ್ಪೀಕ್ ಆಫ್ ದ ವೆಲ್ತ್ ಅಂಡ್ ಪ್ರಾಸ್ಪರಿಟಿ ಆಫ್ ಮೊಘಲ್ ಸಿಟೀಸ್ ಅಂಡ್ ಲಾರ್ಜ್ ಟೌನ್ಸ್.
ಮೊಘಲರ ಕಾಲಕ್ಕೆ ಬಂದಂತ ವಿದೇಶಿ ಇತಿಹಾಸಕಾರರು ಮತ್ತೆ ಪ್ರವಾಸಿಗರು ಜಾಸ್ತಿ ನಗರಗಳ ಬಗ್ಗೆ ಅದರಲ್ಲಿ ಇದ್ದಂತ ಸಂಪತ್ತುಗಳ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. Montserrat stated that Lahore is 1581 was not second to any city in Europe or Asia. ಲಾಹೋರ್ ದೊಡ್ಡ ಸಿಟಿ ಆಗಿರುತ್ತೆ, ನಗರ ಆಗಿರುತ್ತೆ ಅಂತ ಹೇಳಿ ಮಾನ್ಸೊರೆಟ್ ಅನ್ನುವಂತ ಇತಿಹಾಸಕಾರ ಹೇಳ್ತಾ ಹೋಗ್ತಾನೆ. ಫಿಂಚ್ ಹೂ ಟ್ರಾವೆಲ್ಡ್ ಇನ್ ದ ಅರ್ಲಿ ಡೇಸ್ ಆಫ್ ಜಹಾಂಗೀರ್ ಫೌಂಡ್ ಬೋತ್ ಆಗ್ರಾ ಅಂಡ್ ಲಾಹೋರ್ ಟು ಬಿ ಮಚ್ ಲಾರ್ಜರ್ ದೆನ್ ಲಂಡನ್ ಅಂಡ್ ಹಿಸ್ ಟೆಸ್ಟಿಮೋನಿ ಇಸ್ ಸಪೋರ್ಟೆಡ್ ಬೈ ಅದರ್ಸ್. ಫಿಂಚ್ ಅನ್ನುವಂತಹ ಇನ್ನೊಬ್ಬ ಪ್ರವಾಸಿಗ ಹೇಳ್ತಾನೆ, ಅವನು ಟ್ರಾವೆಲ್ ಮಾಡಿರ್ತಾನಲ್ವಾ, ಆಗ್ರಾ ಮತ್ತೆ ಲಾಹೋರ್ ಇಂದ ಅವು ಎಷ್ಟು ದೊಡ್ಡ ನಗರಗಳಾಗಿರುತ್ತೆ ಅಂದ್ರೆ ಲಂಡನ್ಗಿಂತ ಜಾಸ್ತಿ ದೊಡ್ಡ ನಗರ ಅಂತ. ಸೊ ಇಂಗ್ಲೆಂಡಿನ ರಾಜಧಾನಿ ಲಂಡನ್ ಆಗಿರುತ್ತೆ, ಆಗ್ರಾ ಲಾಹೋರ್ನು ನಮ್ಮಲ್ಲಿದ್ದಂತಹ ನಗರಗಳು ಅವು ಅದಕ್ಕಿಂತ ದೊಡ್ಡದಾಗಿರ್ತವೆ. ಅದರ್ ಸಿಟೀಸ್ ಲೈಕ್ ಸೂರತ್, ಅಂದ್ರೆ ಇನ್ನು ಬೇರೆ ಬೇರೆ ನಗರಗಳು ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಸೂರತ್, ಇದನ್ನ ಸಿಟಿ ಆಫ್ ಗುಡ್ ಕ್ವಾಂಟಿಟಿ ವಿತ್ ಮೆನಿ ಫೇರ್ ಮರ್ಚೆಂಟ್ಸ್ ಅಂಡ್ ಹೌಸಸ್ ದೇರ್ ಇನ್ ಅಂತ. ಸೂರತ್ ಅನ್ನ ಆ ರೀತಿ ಹೇಳ್ತಾರೆ, ಗುಡ್ ಕ್ವಾಂಟಿಟಿ ಇತ್ತು. ಅಹಮದಾಬಾದ್, ಅಲಹಾಬಾದ್, ಬನಾರಸ್, ಪಾಟ್ನಾ ಇವೆಲ್ಲ ದೊಡ್ಡ ದೊಡ್ಡ ನಗರಗಳಾಗಿದ್ವು. ಅದ್ರ ಜೊತೆಗೆ ಬಾಂಬೆ, ಕಲ್ಕತ್ತಾ, ಮದ್ರಾಸ್, ಕರಾಚಿ ಮತ್ತೆ ಕ್ಯಾಂಬೆ, ಸ್ಯಾಟಗಾನ್, ಲಾರಿಬಂಡ್ ಇವೆಲ್ಲಾನು ಕೂಡ ಏನು ಅಂತ ಹೇಳಿದ್ರೆ ಇವು ದೊಡ್ಡ ದೊಡ್ಡ ನಗರಗಳಾಗಿ ಮೊಘಲರ ಕಾಲದಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ವು, ಬೆಳೆದಿದ್ವು, ವಿಸ್ತರಿಸಿದ್ವು ಅಂತ ನಮ್ಗೆ ಗೊತ್ತಾಗುತ್ತೆ. ದ ಎಫಿಷಿಯಂಟ್ ಸಿಸ್ಟಮ್ ಆಫ್ ಸಿಟಿ ಗವರ್ಮೆಂಟ್ ಅಂಡರ್ ದ ಮೊಘಲ್ಸ್ ಎನ್ಕರೇಜ್ ಟ್ರೇಡ್. ದ ಪಿವೋಟ್ ಆಫ್ ಅರ್ಬನ್ ಅಡ್ಮಿನಿಸ್ಟ್ರೇಷನ್ ವಾಸ್ ದ ಕೊತ್ವಾಲ್ ದ ಸಿಟಿ ಗವರ್ನರ್. ಅಂದ್ರೆ ಅಲ್ಲಿ ಬರೀ ಬೆಳೆದಿತ್ತು ಮತ್ತೆ ಪ್ರೊಡಕ್ಷನ್ ಇತ್ತು, ಅಂದ್ರೆ ಉತ್ಪಾದನೆ ಇತ್ತು ಅನ್ನೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅಲ್ಲಿದ್ದಂತ ಸರ್ಕಾರನು ಕೂಡ ಈ ವ್ಯಾಪಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ರು. ಅಲ್ಲಿ ಕೊತ್ವಾಲ್ ಅನ್ನೋನು ಹೆಡ್ ಆಫ್ ದಿ ಸಿಟಿ ಅಂತ ಆಗಿದ್ದ. ಅಂದ್ರೆ ಈ ಒಂದು ವಿಷಯದ ಬಗ್ಗೆ ನಿಮಗೆ ಪ್ರಶ್ನೆ ಬರುತ್ತೆ ನೋಡ್ಕೊಳ್ಳಿ, ಕೊತ್ವಾಲ್ ಯಾರು ಅಥವಾ ಮೊಘಲರ ಕಾಲದ ನಗರದ ಮುಖ್ಯಸ್ಥನನ್ನ ಏನಂತ ಕರಿತಾ ಇದ್ರು ಅನ್ನುವಂಥದ್ದು ಕೇಳ್ಬಹುದು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. In addition to this executive and judicial powers, it was his duty to prevent and detect crime, to perform many of the functions now assigned to the municipal boards, to regulate prices and in general to be responsible for the peace and prosperity of the city. ಅಂದ್ರೆ ಇವನ್ ಕೊತ್ವಾಲ್ಗೆ ಅಷ್ಟೇ ಕೆಲಸ ಅಲ್ಲ, ಏನು ಗವರ್ನರ್ ಆಗಿರೋದು ಅಷ್ಟೇ ಕೆಲಸ ಅಲ್ಲ, ನ್ಯಾಯಾಡಳಿತವನ್ನು ನೋಡ್ಕೋತಾ ಇದ್ದ ಅವನು. ಮತ್ತೆ ಅಲ್ಲೇನಾದ್ರು ಅಪರಾಧಗಳೆಲ್ಲ ಆಗ್ತಿದ್ವಾ, ಮತ್ತೆ ಮುನ್ಸಿಪಲ್ ಬೋರ್ಡ್ಸ್ ಅನ್ನ ಅವನು ಅಸೈನ್ ಮಾಡಿ ಆ ಇಡೀ ನಗರದ ಆಡಳಿತ ಪೂರ್ತಿಯಾಗಿ ನೋಡ್ಕೊಳ್ಳುವಂತ ಕೆಲಸ ಕೊತ್ವಾಲನಿಗೆ ಕೊಟ್ಟಿದ್ರು ಮೊಘಲರು. ದ ಎಫಿಷಿಯಂಟ್ ಡಿಸ್ಚಾರ್ಜ್ ಆಫ್ ದೀಸ್ ಡ್ಯೂಟೀಸ್ ಡಿಪೆಂಡೆಡ್ ಆನ್ ದ ಪರ್ಸನಾಲಿಟಿ ಆಫ್ ದ individual city governor, but the Mughals tried to ensure high standards by making the Kotwal personally responsible for the property and the security of the citizens. ಅಂದ್ರೆ ಈ ಕೊತ್ವಾಲ ಅಲ್ಲಿ ಏನಾದ್ರು ಸಮಸ್ಯೆಗಳಾಗಿ ಅದನ್ನ ಸರಿಯಾಗಿ ಪರಿಹರಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಕೊತ್ವಾಲಂದು ಪರ್ಸನಲ್ ಆಗಿ ರೆಸ್ಪಾನ್ಸಿಬಿಲಿಟಿ ಇರ್ತಾ ಇತ್ತು ಅಂತ. Akbar had decreed, probably following Sher Shah Suri's example of fixing the responsibility on village chiefs for highway robberies in their territory. ಅಕ್ಬರ್ ಒಂದು ಹೊಸ ಕಾನೂನನ್ನು ತಗೊಂಡ್ಬರ್ತಾನೆ, ಅದು ಶೇರ್ ಶಾ ಮೊದ್ಲೇ ಮಾಡಿರ್ತಾನೆ. ಹೈವೇಗಳಲ್ಲಿ ರಾಬರ್ಸ್ ಅಂದ್ರೆ ದರೋಡೆಕೋರರು ಇರ್ತಾರೆ, ಸೊ ಅಲ್ಲಿಗೆಲ್ಲ ಆ ಊರಿನ ಮುಖ್ಯಸ್ಥರನ್ನೇ ನೇಮಿಸಿರ್ತಾನೆ. ದಟ್ ದ ಕೊತ್ವಾಲ ವಾಸ್ ಟು ಈದರ್ ರಿಕವರ್ ಸ್ಟೋಲನ್ ಗೂಡ್ಸ್ ಆರ್ ಟು ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದೇ ಲಾಸ್. ಇಲ್ಲಿ ಕೊತ್ವಾಲನೇ ಅದೇನಾದ್ರೂ ಸಮಸ್ಯೆಗಳಾಗಿದ್ರೆ ಬಗೆಹರಿಸ್ಕೊಡ್ಬೇಕು, ಆ ವಸ್ತುಗಳನ್ನೆಲ್ಲ ಮತ್ತೆ ವಾಪಸ್ ಕೊಡ್ಬೇಕು, ಅಲ್ಲಿನ ಕಳ್ಳರ ಹತ್ರ ಎಲ್ಲ ವಾಪಸ್ ತಗೊಂಡು. ಅಕಸ್ಮಾತ್ ಅವ್ನ್ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೇನ್ ಲಾಸ್ ಆಗಿದೆ ಅದನ್ನ ಕೊತ್ವಾಲ್. ಅಂದ್ರೆ ಈ ತರ ಏನಾದ್ರು ಹೊಸ ಕಾನೂನನ್ನ ಜಾರಿಗೆ ತಂದ್ಬಿಟ್ರೆ ಅದ್ ಕಷ್ಟ ಆಗುತ್ತೆ. ಒಂದೊಂದ್ಸರಿ ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡಿದ್ರು ಕೂಡ ಕಳ್ಳರು ಸಿಗ್ಬೋದು, ಕಳ್ಳರು ಸಿಕ್ಕಿದ್ರೆ ವಸ್ತುಗಳು ಸಿಗ್ಬೋದು, ಕದ್ದಿರೋ ವಸ್ತುಗಳು. ಅಕಸ್ಮಾತ್ ಸಿಗ್ಲಿಲ್ಲ ಅಂದಾಗ ಪಾಪ ಪೊಲೀಸರಿಗೆ ಅಥವಾ ಈ ಕೊತ್ವಾಲನ್ಗೆ ಕಷ್ಟ ಆಗ್ತಾ ಇತ್ತು. ಅಂದ್ರೆ ಅಕ್ಬರ್ ಬಹಳ ದೂರಾಲೋಚನೆ ಮಾಡಿದ್ದ. ಅಂದ್ರೆ ಈ ಕೊತ್ವಾಲ ಏನು ಸಮಸ್ಯೆಗಳನ್ನ ಹೇಳ್ಬಾರ್ದು, ಅಂದ್ರೆ ಅವನು ಎಷ್ಟೇ ಕಷ್ಟ ಆದ್ರೂ ಜನರದ್ದು ಸಮಸ್ಯೆನ ಬಗೆಹರಿಸ್ಬೇಕು ಅಂತ, ಕಳ್ಳರನ್ನ ಹಿಡಿಲೇಬೇಕು ಅಂತ. That this was not only a pious hope borne out by the testimony of several foreign travelers who state that the Kotwal was personally liable to make good the value of any stolen property which he was unable to recover. ಜನನು ಕೂಡ ಇದನ್ನ ಒಪ್ಕೊಂಡಿದ್ರು. The Kotwals often found pretext to evade the ultimate responsibility, but in general they took elaborate measures to prevent thefts. ಕೊತ್ವಾಲ್ ಸಾಧ್ಯವಾದಷ್ಟು ಕಳ್ತನ ಆಗದಿರೋ ತರ ನೋಡ್ಕೊಂಡಿದ್ದ. ಕಳ್ತನ ಮಾಡಿ ಆದ್ಮೇಲೆ
ಹೋಗಿ ಅವನನ್ನ ಹಿಡ್ಕೊಂಡು ಅವನ ಹತ್ರ ಇರೋ ವಸ್ತುಗಳನ್ನೆಲ್ಲ ತಗೊಂಡು ಮತ್ತೆ ಅವನು ಅದನ್ನೆಲ್ಲ ಬಚ್ಚಿಟ್ಟಿರ್ತಾನೆ, ಅದನ್ನೆಲ್ಲ ಹುಡ್ಕೊಳ್ಳೋ ಬದಲು ಕಳ್ತನ ಆಗದೆ ಇರೋ ತರ ನೋಡ್ಕೊಳ್ಳೋದೇ ಒಳ್ಳೇದು. ಒಳ್ಳೆ ಕೆಲಸ ಕೊತ್ವಾಲ್ ಮಾಡ್ತಾ ಇದ್ದ. ನೆಕ್ಸ್ಟ್ ಇವರ ಗ್ರಾಮೀಣ ಬದುಕು ಹೆಂಗಿತ್ತು ಅಂತ. ಹಳ್ಳಿಗಳ ಜೀವನ ಮೊಘಲರ ಕಾಲದಲ್ಲಿ ತುಂಬಾ ಚೆನ್ನಾಗಿತ್ತು ಅನ್ನುವಂತ ಮಾಹಿತಿಯನ್ನೇ ಹೇಳ್ತಾ ಹೋಗ್ತಾರೆ. ಅಲ್ಲಿ ಪಂಚಾಯಿತಿಗಳನ್ನ ನೇಮಕ ಮಾಡಿದ್ರು. ಅಂದ್ರೆ ಊರಿನಲ್ಲಿ ಪಟೇಲ ಇರ್ಬೇಕು, ಅವನು ತೆರಿಗೆಯನ್ನ ಕಲೆಕ್ಟ್ ಮಾಡ್ಕೋಬೇಕು. ಮತ್ತೆ ಊರಿನ ಏನೇನು ಸಮಸ್ಯೆಗಳು ಬರುತ್ತೆ, ಈ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಜಗಳ ಅಂತ ಬಂದ್ರೆ ಜಮೀನ್ ವಿಷಯಕ್ಕೆ ಜಗಳ ಬರುತ್ತೆ. ಮತ್ತೆ ಕುಟುಂಬದ ಸಮಸ್ಯೆಗಳು, ಅದೆಲ್ಲ ಆ ಊರಿನ ಯಾರು ವಯಸ್ಸಾಗಿರೋ ವ್ಯಕ್ತಿ ಇರ್ತಾನೆ ಅವನನ್ನ ಇಲ್ಲಿ ಅಪಾಯಿಂಟ್ ಮಾಡ್ತಾ ಇದ್ರು. The incidence of land revenue was substantially higher under the Mughals and in Hindu states like Vijayanagara than in British India, but the administration were more flexible both in theory and in practice in its assessment and collection. ಈ ಮೊಘಲರದು ತೆರಿಗೆ ರೀತಿ ನೋಡಿದ್ರೆ ವಿಜಯನಗರಕ್ಕಿಂತ ಮತ್ತೆ ಬ್ರಿಟಿಷರ ಕಾಲಕ್ಕಿದ್ದಕ್ಕಿಂತ ಜಾಸ್ತಿನೇ ಇತ್ತು. ಆದ್ರೆ ಇವರು ಉತ್ತಮ ಆಡಳಿತವನ್ನು ನಡೆಸಿದ್ರು ಅನ್ನೋದು ಜೊತೆಯಲ್ಲಿ ನಾವು ಮರಿಬಾರ್ದು. ಅಪಾರ್ಟ್ ಫ್ರಮ್ ದ ರೆಮಿಷನ್ of land revenue when crops failed, there was reduction in government demand even when bumper crops caused prices to fall. ಅಂದ್ರೆ ಏನಾದ್ರೂ ಸಮಸ್ಯೆ ಆದಾಗ ತೆರಿಗೆ ಕಟ್ಟಕ್ಕಾಗಲ್ಲ ನೋಡಿ, ಈಗ ಮಳೆ ಜಾಸ್ತಿ ಬಂದ್ರು ಬೆಳೆ ಹಾಳಾಗತ್ತೆ, ಮಳೆ ಬರ್ಲಿಲ್ಲ ಅಂದ್ರೂ ಬೆಳೆ ಹಾಳಾಗತ್ತೆ. ಸೊ ಅಂತ ಸಂದರ್ಭದಲ್ಲಿ ತೆರಿಗೆಯನ್ನ ಕಡಿಮೆ ಮಾಡ್ಕೊತಾ ಇದ್ರು. For example, between 1585 and 1590, very large sums had to be written off because a series of exceptionally good harvests had resulted in a surplus and peasants could not sell their crops. ಹೆಚ್ಚಿಗೆ ಬಂದಿತ್ತಂತೆ, ಅದನ್ನ ಮಾರಕ್ಕೂ ಅವ್ರಿಗೆ ಸಾಧ್ಯ ಆಗ್ಲಿಲ್ಲ. ಅಂತ ಸಂದರ್ಭದಲ್ಲೆಲ್ಲ ಈ ಮೊಘಲರು ಅಂದ್ರೆ ರಾಜರುಗಳು ಸಹಾಯ ಮಾಡಿರ್ತಾರೆ. The state also advanced loans to the cultivators and occasionally provided seed as well as implements for digging wells. ಬಾವಿಗಳನ್ನು ತೆಗಿಯಕ್ಕೆ ಸಹಾಯ ಮಾಡೋದು, ಬಿತ್ತನೆ ಬೀಜಗಳನ್ನ ಕೊಡೋದು, ಲೋನ್ಸ್ ಸಾಲಗಳನ್ನ ಕೊಡೋದು, ಮತ್ತೆ ಎತ್ತುಗಳಿಗೆ ತಗೊಳಕ್ಕೆ ಸಹಾಯ ಮಾಡೋದು, ಇಂಥ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇದ್ರು. ಜೊತೆಗೆ ತಕ್ಕಾವಿ ಸಾಲಗಳನ್ನ ಕೂಡ ಇವರು ಕೊಟ್ಟಿದ್ದಾರೆ. ತಕ್ಕಾವಿ ಅಂತ ಹೇಳಿದಾಗ ಅದು ಅಗ್ರಿಕಲ್ಚರಲ್ ಲೋನ್ಸ್ ಅಂತ ಕರಿತೀವಿ, ಏನೋ ಕೃಷಿ ಸಾಲ ಅಂತ. ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ತಕ್ಕಾವಿ ಸಾಲಗಳನ್ನ ಪ್ರಾರಂಭ ಮಾಡಿದ್ದು ಮೊಹಮ್ಮದ್ ಬಿನ್ ತೊಗ್ಲಕ್ ಸಂತತಿಯವನು. ಅದನ್ನ ಜ್ಞಾಪಕ ಇಟ್ಕೊಂಡಿರಿ, ಎಕ್ಸಾಮ್ಸ್ ಅಲ್ಲಿ ಬರುತ್ತೆ. ಆಮೇಲೆ ಅವ್ರ ಕಾಲದಲ್ಲಿ ಆರೋಗ್ಯ ಮತ್ತೆ ಔಷಧಿಗಳ ಸೌಲಭ್ಯಗಳನ್ನ ಯಾವ ರೀತಿ ಮಾಡ್ಕೊಡ್ತಿದ್ರು, ಇದ್ರ ಬಗ್ಗೆ ಎಲ್ಲ ನಮ್ಗೆ ವಿದೇಶಿ ವ್ಯಾಪಾರ ಏನು ಯಾತ್ರಾರ್ಥಿಗಳು ಹೇಳಿದ್ದಾರೆ. ವಿದೇಶಿ ಯಾತ್ರಿಕರು ಅಂದ್ರೆ ಫಾರಿನ್ ಟ್ರಾವೆಲರ್ಸ್, ಅವ್ರಿಲ್ಲಿ ಬಂದಾಗ ಆಕ್ಚುಲ್ ಆಗಿ ಅವರಿಗೆ ಗೊತ್ತಾಗತ್ತೆ ಇಡೀ ಸಾಮ್ರಾಜ್ಯದಲ್ಲಿ ಏನಿರುತ್ತೆ ಅಂತ. ಫ್ರೈಯರ್ ಅನ್ನುವಂತಹ ಒಬ್ಬ ಟ್ರಾವೆಲರ್ ಹೇಳ್ತಾನೆ, the country people lived in a good old age supposed to be the reward of their temperance. ಇಲ್ಲಿ ವಯಸ್ಸಾದವರೆಲ್ಲ ಬದುಕಿದ್ರಲ್ಲ, ಸೊ ಇದರಿಂದ ಏನ್ ಗೊತ್ತಾಗತ್ತೆ ಇಲ್ಲಿ ಒಳ್ಳೆ ಆರೋಗ್ಯ ಸ್ಥಿತಿ ಇದೆ ಅಂತ. ಬರ್ನಿಯರ್ ಅನ್ನುವಂತಹ ಟ್ರಾವೆಲರ್ ಕೂಡ ಹೇಳ್ತಾನೆ, though this general habits of sobriety among the people, though this did not apply to a few cases among the upper classes or the royal family. ಜನರಲ್ ಹ್ಯಾಬಿಟ್ಸ್ ಕೂಡ ಜನರದು ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಕ್ಕೆ ಸಹಾಯ ಮಾಡುತ್ತೆ ಅಂತ. The European travelers found less vigor among the people than in the colder climates, but greater enjoyment of health from their accounts. Even the climate would appear to have been healthy. ಗೌಟ್ ಅನ್ನುವಂಥವನು ಕೂಡ ಈ ಅವರ ಆರೋಗ್ಯದ ಸ್ಥಿತಿಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ. ಸೂರತ್ನಲ್ಲಿ ಉತ್ತಮವಾದಂತಹ ಏನು ಜನ ಇದ್ರು, ಆರೋಗ್ಯದಿಂದ ಇದ್ರು, ಒಳ್ಳೆ ಅಥ್ಲೆಟ್ಸ್ ಇದ್ರು ಅಂತ ಹೇಳಿ ನಮ್ಗೆ ಇಂಗ್ಲಿಷ್ ನ ಓವಿಂಗ್ಟನ್ ಅನ್ನುವಂಥವನು ಹೇಳ್ತಾ ಹೋಗ್ತಾನೆ, ಟ್ರಾವೆಲರ್. ಇಟ್ ಇಸ್ ಪಾಸಿಬಲ್ ದಟ್ ದ ಡ್ರಿಂಕಿಂಗ್ ಹ್ಯಾಬಿಟ್ಸ್ ಆಫ್ ದ ಯುರೋಪಿಯನ್ಸ್ ಮೇಡ್ ದೆಮ್ ಈಸಿ ಪ್ರೇ ಟು ಇಲ್ ಹೆಲ್ತ್ ಇನ್ ದ ಟ್ರಾಪಿಕ್ಸ್ ಅಂತಾನೆ. ಅಂದ್ರೆ ಈ ಯುರೋಪಿಯನ್ಸ್ ಅಲ್ಲಿ ಮದ್ಯಪಾನದ ಅಭ್ಯಾಸಗಳು ಜಾಸ್ತಿ ಇರುತ್ತೆ, ಹಾಗಾಗಿ ಅವ್ರು ಬೇಗ ಸಾಯ್ತಿದ್ರು ಅನ್ನುವಂಥದ್ದನ್ನು ಕೂಡ ಹೇಳ್ತಾನೆ. ಇಲ್ಲೂ ಒಂದಷ್ಟು ಮಾಹಿತಿಗಳು ಅವರ ಆರೋಗ್ಯ ಮತ್ತೆ ಏನು ಮೆಡಿಕಲ್ ಫೆಸಿಲಿಟೀಸ್ ಹೇಗಿತ್ತು ಅಂತ. ಆರ್ಟಿಕಲ್ ಇನ್ ದ ಏಷಿಯಾಟಿಕ್ ರಿಜಿಸ್ಟರ್ ಆಫ್ ಲಂಡನ್ ಫಾರ್ 1804 contained a translation of a memorandum of by Nawab Mirza Mehdi Ali Khan described from personal observations the method adopted by a Hindu medical practitioner of Banaras. ಅಂದ್ರೆ ಇಲ್ಲಿ ಯಾವ ತರ
ಪ್ರಾಕ್ಟೀಸ್ಗಳನ್ನು ಮಾಡ್ತಾ ಇದ್ರು, ಔಷಧಿಗಳನ್ನು ಕೊಡೋದಿಕ್ಕೆ, ಆರೋಗ್ಯ ಕಾಪಾಡೋದಿಕ್ಕೆ ಅಂತ. ಆಮೇಲೆ ಸ್ಮಾಲ್ ಪಾಕ್ಸ್ ಎಲ್ಲ ಬರುತ್ತೆ ನೋಡಿ, ಅಮ್ಮ ಅಂತ ಕರಿತೀವಲ್ಲ, ಮೈಯಲ್ಲೆಲ್ಲ ಸಣ್ಣ ಗುಳ್ಳೆಗಳಾಗುತ್ತಲ್ಲ, ಸೊ ಅಂಥದ್ದನ್ನೆಲ್ಲ ವಾಸಿ ಮಾಡೋಕ್ಕೆ ಏನೇನೆಲ್ಲ ಒಂದು ಪ್ರಿಕಾಷನ್ಸ್ ನ ತಗೊಂಡಿದ್ದಾರೆ ಅಂತ. ಸೋಷಿಯಲ್ ಕಸ್ಟಮ್ಸ್ ಬಗ್ಗೆ ನೋಡ್ಬೇಕು, ಇವ್ರ ಸಮಾಜದಲ್ಲಿ ಯಾವ ರೀತಿ ಅಂದ್ರೆ ಇಲ್ಲಿ ಎರಡೆರಡು ಸಮಾಜ ಬರುತ್ತೆ, ಒಂದು ಹಿಂದೂ ಸಮಾಜ ಮತ್ತೊಂದು ಮುಸ್ಲಿಂ ಸಮಾಜ ಅಂತ. ಇಬ್ರದು ಬೇರೆ ಬೇರೆ ಕಾಂಟ್ರರಿ, ಅವರು ಅಂದ್ರೆ ಆಪೋಸಿಟ್ ಆಗಿರ್ತಾರೆ. ಸೊ ದ ಮ್ಯಾರೇಜ್ ಕಸ್ಟಮ್ಸ್ ಆಫ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್ ಹ್ಯಾಡ್ ಮೆನಿ ಸಿಮಿಲಾರಿಟೀಸ್. ಕೆಲವೊಂದೆಲ್ಲ ಒಂದೇ ತರ ಇದ್ರು, ಕೆಲವು ಬದಲಾವಣೆಗಳು ಇದರಲ್ಲಿ ಇರುತ್ತೆ. ಅರ್ಲಿ ಮ್ಯಾರೇಜಸ್ ಎಲ್ಲ ಹಿಂದೂಗಳಲ್ಲಿ ಇತ್ತು, ಅಂದ್ರೆ ಬಾಲ್ಯ ವಿವಾಹ ಮಾಡ್ಬಿಡ್ತಾ ಇದ್ರು. ಅದೇ ರೀತಿ ಮುಸ್ಲಿಮರಲ್ಲೂ ಇರ್ತಾ ಇತ್ತು. To leave a daughter unmarried beyond 12 years of age was to risk the displeasure of one's caste. ಹಿಂದೂಗಳಲ್ಲಿ 12 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿರೋ ಹೆಣ್ಮಕ್ಳಿದ್ರೆ ಅದು ಒಂದ್ ರೀತಿ ಆ ಜಾತಿಗೆ ಸಮಸ್ಯೆ ಅನ್ನೋ ತರ. The Muslims also betrothed their children between the ages of 6 and 8, but the marriage was generally not solemnized ಬಿಫೋರ್ ದೇ ಹ್ಯಾಡ್ ಟು ಅಟೈನ್ ದ ಪ್ಯೂಬರಿಟಿ ಆಫ್ ಏಜ್. ಅಂದ್ರೆ ಹಿಂದೂಗಳು ಅವರು ಮೆಚೂರ್ ಆಗಿರ್ತಾರೋ ಇಲ್ವೋ ಅದಕ್ಕೆ ಮುಂಚೆನೆ ವಿವಾಹವನ್ನ ಮಾಡ್ಬಿಟ್ಟಿರ್ತಾ ಇದ್ರು. ಆದ್ರೆ ಇಲ್ಲಿ ಮುಸಲ್ಮಾನರಲ್ಲಿ ಎಷ್ಟೇ ವಯಸ್ಸಾದ್ರೂ ಅವ್ರು ಮೆಚೂರ್ ಆಗೋವರೆಗೂ ಅವ್ರನ್ನ ವಿವಾಹ ಮಾಡ್ಕೊಡ್ತಿರ್ಲಿಲ್ಲ ಅನ್ನೋಂಥದ್ದು ಗೊತ್ತಾಗತ್ತೆ. ಸೊ ಇಲ್ಲಿ ಪಾಲಿಗೆಮಿ ಇತ್ತು, ಅಂದ್ರೆ ಬಹುಪತ್ನಿತ್ವವನ್ನ ನಾವು ನೋಡ್ಬೋದು. ರಾಜರ ಕಾಲದಲ್ಲಿ ಹೆಚ್ಚು ವಿವಾಹಗಳನ್ನ ಮಾಡ್ಕೊಳ್ತಾ ಇದ್ರು. ಆಮೇಲೆ ಪರ್ದಾ ಸಿಸ್ಟಮ್ ಇರ್ತಾ ಇತ್ತು. ಪರ್ದಾ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಬುರ್ಖಾ ಸಿಸ್ಟಮ್. ಹಿಂದೂಗಳಲ್ಲೂ ಇತ್ತು ಪರ್ದಾ, ಅವರು ಮುಸ್ಲಿಮರಲ್ಲಿ ಏನು ಬುರ್ಖಾ ಆ ಪದ್ಧತಿಯನ್ನ. ಪರ್ದಾ ಪದ್ಧತಿ ಬಂದಿದ್ದೆ ಮುಸ್ಲಿಮರ ಬುರ್ಖಾ ಪದ್ಧತಿಯಿಂದ. ಸೊ ದ ಮ್ಯಾರೇಜ್ ಸೆರೆಮೊನೀಸ್ ವರ್ ಮೋರ್ ಆರ್ ಲೆಸ್ ದ ಸೇಮ್ ಆಸ್ ದೇ ಆರ್ ಪ್ರೆಸೆಂಟ್ ಅಂಡ್ ದ ಕ್ಯಾರೆಕ್ಟರ್ ಆಫ್ ಆವರೇಜ್ ಇಂಡಿಯನ್. ಅಂದ್ರೆ ಒಂದೇ ರೀತಿ ಇತ್ತಾಯ್ತು. ಇವಾಗ ಸ್ವಲ್ಪ ನಾವು ನೋಡ್ತಾ ಇದೀವಿ ನಮ್ಮ ವಿವಾಹ ಪದ್ಧತಿಗಳು ಯಾವ ರೀತಿ ಇದೆ ಅದೇ ರೀತಿ ಅವಾಗ್ಲೂ ಇತ್ತು ಅಂತ ಗೊತ್ತಾಗತ್ತೆ. ಮತ್ತೆ ಇಲ್ಲಿ 90% ಈ ಸಮಾಜದಲ್ಲಿ ಅಂದ್ರೆ ಮುಘಲರ ಸಮಾಜದಲ್ಲಿ ಹಿಂದೂಗಳಿದ್ರು. ಅವ್ರು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ರು ಅಂತ. ದ ಹಿಂದೂ ಅಪ್ಪರ್ ಕ್ಲಾಸಸ್ ಅನ್ಡೌಟೆಡ್ಲಿ ಶೇರ್ಡ್ ಇನ್ ದ ಮೆಟೀರಿಯಲ್ ಕಲ್ಚರ್ ಆಫ್ ದ ಮೊಘಲ್ಸ್ ಫಾರ್ ಆಸ್ ಆಲ್ರೆಡಿ ನೋಟೆಡ್ ದಟ್ ವರ್ಚುವಲ್ ಮೊನೋಪಲಿ ಆಫ್ ಟ್ರೇಡ್ ಅಂಡ್ ಫಿನಾನ್ಸ್. ತುಂಬಾ ದೊಡ್ಡ ಅಂದ್ರೆ ಹೈ ಕ್ಯಾಸ್ಟ್ ಅವ್ರ ಎಲ್ರಿಗೂ ಒಳ್ಳೆ ಸ್ಥಾನ ಇತ್ತು. ಮತ್ತೆ ಅವ್ರು ಜಾಸ್ತಿ ಟ್ರೇಡ್ ಅಂಡ್ ಫೈನಾನ್ಸ್ ಅಲ್ಲಿ ಬ್ಯುಸಿ ಆಗಿರ್ತಾ ಇದ್ರು, ಆ ಕೆಲಸ ಮಾಡ್ತಾ ಇದ್ರು. ಫರ್ದರ್ ಮೋರ್ ದೇ ಹ್ಯಾಡ್ ಲಾಂಗ್ ಹೆಲ್ಡ್ ಮೆನಿ ಹೈ ಪೋಸ್ಟ್ ಇನ್ ದ ಗವರ್ಮೆಂಟ್. ಸರ್ಕಾರದಲ್ಲೂ ಕೂಡ ಅವ್ರಿಗೆ ದೊಡ್ಡ ಜವಾಬ್ದಾರಿ ಇರುವಂತಹ ಪೊಸಿಷನ್ಸ್, ಕೆಲಸಗಳು ಸಿಕ್ಕಿರ್ತಾ ಇತ್ತು. ಅದಾದ್ರೆ ಅದೇ ರೀತಿ ಅವ್ರ ಇನ್ನು ಬೇರೆ ಲೋ ಕ್ಯಾಸ್ಟ್ ಜನರಿಗೆಲ್ಲ ಸ್ವಲ್ಪ ಸಮಸ್ಯೆಗಳು ಇರುತ್ತೆ ಅಂತ ಗೊತ್ತಾಗತ್ತೆ. ಸೊ ನಾವಿಲ್ಲಿ ನೋಡ್ಬೋದು ಇವರ ಒಂದು ಕೋರ್ಟ್ ಅಪಿಯರೆನ್ಸ್ ನಾವಿಲ್ಲಿ ನೋಡ್ಬೋದು. ಮತ್ತೆ ಇಲ್ಲಿ ವ್ಯಾಪಾರ ಹೇಗ್ ನಡೀತಾ ಇತ್ತು. ಮತ್ತೆ ನೋಡಿ ಇಲ್ಲಿ ವ್ಯಾಪಾರ ಮಾಡೋರು ಇದಾರೆ, ವ್ಯಾಪಾರಿಗೆ ತಗೊಳ್ಳೋರು ಇದಾರೆ, ಕುದುರೆ ಸವಾರ ಇದ್ದಾನೆ, ಇಲ್ಲೊಬ್ಬ ಭಿಕ್ಷುಕ ಇದ್ದಾನೆ. ಸೊ ಈ ಚಿತ್ರವನ್ನೆಲ್ಲ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅವ್ರ ಸಮಾಜ ಇಷ್ಟೆಲ್ಲ ಚೆನ್ನಾಗಿ ಇತ್ತು ಅನ್ನೋದು ಗೊತ್ತಾಗತ್ತೆ. ಸೊ ಇಲ್ಲೂ ಕೂಡ ಸಾಕಷ್ಟು ಅವರ ಸಮಾಜದ ಬಗ್ಗೆ ಏನೇನೆಲ್ಲ ಮಾಹಿತಿ ಇದೆ ಅಂತ ನೀವು ನೋಡ್ಕೋಬಹುದು. The significance of this phenomenon becomes if it is remembered that practically throughout the second half of the 17th century, Aurangzeb was on the throne. His alleged ceaseless campaign of temple destruction obviously could have been neither thoroughgoing nor universal. ಅಂದ್ರೆ ಅವು ಕ್ಲಾಶಸ್ ಇರ್ತಾ ಇತ್ತು ಹಿಂದೂ ಧರ್ಮ ಮತ್ತೆ ಮುಸ್ಲಿಂ ಧರ್ಮ. ಸೊ ಇಲ್ಲಿ ನಾವು ಕೊನೆಗೆ ಉಪಸಂಹಾರದಲ್ಲಿ ಹೇಳೋದಾದ್ರೆ ದ ಕಾಮನ್ ಪೀಪಲ್ ಸಫರ್ಡ್ ಫ್ರಮ್ ಪಾವರ್ಟಿ ಡಿಸೀಸ್. ಇದು ಅವತ್ತಿನ ತನಕನೂ ಇತ್ತು. ರಾಜ ಇದ್ರೂ ಇದೆ, ಅದಕ್ಕಿಂತ ಹಿಂದಕ್ಕೆ ಹೋದ್ರು ಅಷ್ಟೇ. ರಾಮಾಯಣ ಇದ್ದಾಗ್ಲೂ ಇದೆ, ಮಹಾಭಾರತ ಇದ್ದಾಗ್ಲೂ ಇದೆ, ಆಮೇಲೆ ಕಲಿಯುಗ ಬರುತ್ತೆ ಆವಾಗ್ಲೂ ಇರ್ತದೆ, ಈಗ್ಲೂ ಇದೆ. ಆದ್ರೆ ಈಗ್ಲೇ ಕಲಿಯುಗ. ಸಾಮಾನ್ಯ ವರ್ಗದವರು ಸಮಸ್ಯೆಯಿಂದ ಇರ್ಲೇಬೇಕು, ಬಡವರು ಬಡವರಾಗೇ ಇರ್ಬೇಕು, ಶ್ರೀಮಂತನಾಗೇ ಇರ್ತಾನೆ. ಅದೇ ರೀತಿ ಮೊಘಲರ ಕಾಲದಲ್ಲೂ ಇತ್ತು ಅನ್ನೋದು ನಮ್ಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ದ ಕ್ಲಿಯರೆಸ್ಟ್ ರಿಫ್ಲೆಕ್ಷನ್ ಆಫ್ ದಿಸ್ ಈಸ್ ಸೀನ್ ಇನ್ ದ ಕ್ರಿಯೇಟಿವ್ ಆರ್ಟ್ಸ್ ಆಫ್ ದ ಪೀರಿಯಡ್. ಅವರ ಹಿಂದೆ ಇದರಲ್ಲಿ ಚಿತ್ರದಲ್ಲಿ ತೋರಿಸಿದ್ನಲ್ಲ, ಸೊ ಆ ಚಿತ್ರಗಳಲ್ಲಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಸೊ ಇದಿಷ್ಟು ನಮ್ಮ ಮೊಘಲರ ಕಾಲದ ಒಂದು ವ್ಯಾಪಾರ ವಾಣಿಜ್ಯ, ಅವರ ನಗರ ಜೀವನ ಹೇಗಿರುತ್ತೆ, ಮತ್ತೆ ಅವ್ರದ್ದು ಏನ್ ಹೇಳ್ಬೋದು ಇನ್ನೊಂದು
ಸೊ ಮಾರುಕಟ್ಟೆಗಳು ಯಾವ ರೀತಿ ಇರ್ತಾ ಇತ್ತು ಅನ್ನೋದನ್ನೆಲ್ಲ ನೋಡಿದೀವಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಧನ್ಯವಾದಗಳು.